ಜವಾಹರಲಾಲ್ ನೆಹರು ಎಂಜಿನಿಯರಿಂಗ್ ಕಾಲೇಜಿನ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ವಿಭಾಗದ ವತಿಯಿಂದ ಜುಲೈ 24 ಮತ್ತು 25ರಂದು 24 ಗಂಟೆಗಳ ನಿರಂತರ ರಾಷ್ಟ್ರಮಟ್ಟದ ಮೇಧಾದೃಷ್ಟಿ ಎಐ ಹ್ಯಾಕಥಾನ್ ಅನ್ನು ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೈ ವಿಜಯಕುಮಾರ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಪೊರೇಟ್ ವಲಯದ ನಿರೀಕ್ಷೆಗೆ ತಕ್ಕಂತೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಈ ಹ್ಯಾಕಥಾನ್ ಹಮ್ಮಿಕೊಳ್ಳಲಾಗಿದೆ. ಹ್ಯಾಕಥಾನ್ನಿಂದ ಬೆಳಗ್ಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೀಡಲಾಗುತ್ತದೆ. ವಿದ್ಯಾರ್ಥಿಗಳು 24 ಗಂಟೆಗಳ ಒಳಗೆ ಪರಿಹಾರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ ಎಂದು ತಿಳಿಸಿದರು. ಇನ್ನು ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಭಾಗಿಯಾಗ್ತಾರಂತೆ. ಹೌದು, ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಸುಮಾರು 54 ಕಾಲೇಜುಗಳಿಂದ 120 ತಂಡಗಳು ಭಾಗವಹಿಸಲಿವೆ. ಸುಮಾರು 500 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇದರಲ್ಲಿ ಎಒಒ ಕಾಲೇಜಿನ 30 ತಂಡಗಳು ಸೇರಿವೆ ಎಂದು ತಿಳಿಸಿದರು. ಇನ್ನು ಜೆಎನ್ಎನ್ ಕಾಲೇಜು ಐಎಸ್ ಅಂಡ್ ಇ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಘವೇಂದ್ರ ಆರ್ಜೆ 2 ಟ್ರ್ಯಾಕ್ಗಳಲ್ಲಿ ಸಮಸ್ಯೆಗಳ ವಿವರಗಳನ್ನು ಸಿದ್ಧಪಡಿಸಲಾಗುತ್ತದೆ. ಐಐಟಿ ಮತ್ತು ಎನ್ಇಟಿ ಪ್ರೊಫೆಸರ್ಗಳು ಸಮಸ್ಯೆಗಳ ವಿವರ ಸಿದ್ಧಪಡಿಸಿದ್ದು, ಹ್ಯಾಕಥಾನ್ನಲ್ಲಿ ಎಐ ಟೂಲ್ಗಳ ನೇರ ಬಳಕೆ ಪಡೆಯುವುದಕ್ಕೆ ಮತ್ತು ವಿದ್ಯಾರ್ಥಿಗಳ ಸ್ವಂತ ಸೃಜನಶೀಲತೆಗೆ ಅವಕಾಶ ನೀಡುವಂತೆ ವಿನ್ಯಾಸ ಮಾಡಲಾಗಿದೆ ಎಂದು ತಿಳಿಸಿದರು. Can we go back to that stage ಅಂತ ಸೊ ದಟ್ ಈಗ ನಮ್ಮ ಕಾಲೇಜಿನಲ್ಲಿ 4,700 ವಿದ್ಯಾರ್ಥಿಗಳಿದ್ದರೆ ಎಲ್ರಿಗೂ ನಾವು ಪ್ಲೇಸ್ಮೆಂಟ್ ಕೊಟ್ಟು ಕಲಿಸ್ತಾ ಇದ್ದೀವಿ. ಬಟ್ ಅವ್ರಿಗೆ ಮೈಂಡಲ್ಲಿ ಏನು ವೆಲ್ಕಮ್ ಟು ಎವ್ರಿ ಒನ್ ಸರ್. ಫಸ್ಟ್ ಐ ವಾಂಟ್ ಟು ಕನ್ವೆ ಮೈ ಥ್ಯಾಂಕ್ಸ್ ಫಾರ್ ಎಲ್ಲರು. ಪ್ರತಿಯೊಂದು ಆ್ಯಕ್ಟಿವಿಟಿ ಕಾಲೇಜಿನಲ್ಲಿ ಆಗ್ತಾ ಇರೋದು ತಾವು ಪೇರೆಂಟ್ಸ್ ಈ ಫಾರ್ CET ಕಟ್ ಆಫ್ ರ್ಯಾಂಕ್. ನಾನು ಏನು ಮಾಡಿದ್ರು ಕಾಲೇಜಿನಲ್ಲಿ ನನ್ನ CET ಕಟ್ ಆಫ್ ರ್ಯಾಂಕ್ ಎವ್ರಿ ಇಯರ್ ಇಂಪ್ರೂವ್ ಆಗಬೇಕು ಅಂತ. ಸಾಮಾನ್ಯ ಒಂದು 20-30 ಕಾಲೇಜಸ್ ಏನಾಗ್ತಾ ಇದೆ ಅಂದರೆ ನಾವು ಏನು ಮಾಡಿದ್ರು NRF ರ್ಯಾಂಕ್ ಇಂಪ್ರೂವ್ ಆಗಬೇಕು ಅಂತ. ಇನ್ನೊಂದು 20-30 ಕಾಲೇಜಸ್ ಎಲ್ಲ ಥಿಂಕ್ ಮಾಡ್ತಾ ಇರೋದು ಏನಂದರೆ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಫುಲ್ ಕೊಡೋಣ ಅಂತ. 100% ಪ್ಲೇಸ್ಮೆಂಟ್, 90% ಪ್ಲೇಸ್ಮೆಂಟ್, 85%. ಈ ಥರ ಎಲ್ಲ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇರುವಾಗ ನಮ್ಮ ಕಾಲೇಜಿನಲ್ಲಿ ನಾವು ಅಂದ್ಕೊಂಡಿರೋದೇನೆಂದರೆ 100% ಪ್ಲೇಸ್ಮೆಂಟ್ ಕೊಟ್ಟು ಕಲಿಸೋಣ ಅಂತಾನೆ. ಆ ಪ್ಲೇಸ್ಮೆಂಟ್ ಕೊಡೋಕ್ಕೆ ಆ ನಿಟ್ಟಿನಲ್ಲಿ ಏನೇನು ವರ್ಕ್ ಮಾಡಬೇಕು ಅದೆಲ್ಲ ನಾವು ವರ್ಕ್ ಮಾಡ್ತಾ ಹೋಗೋಣ ಅಂತಾನೆ. ಈ ಡೈರೆಕ್ಷನ್ನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ ಈಗ ಪ್ರಪಂಚದಲ್ಲಿ ಇರೋದು ಒಂದೇ ಒಂದು ಟೂಲ್ ಏನಂದರೆ ಹ್ಯಾಕಥಾನ್. ಆ ಹ್ಯಾಕಥಾನೇ ಒಂದು ಲಾಸ್ಟ್ ಇಯರ್ ಕಂಡಕ್ಟ್ ಮಾಡಿದ್ವಿ. ಬಟ್ ತಮ್ಮ ಸಪೋರ್ಟ್ನಿಂದ ಇಟ್ ಹ್ಯಾಸ್ ಬಿಕಮ್ ವೆರಿ ಬಿಗ್ ಸಕ್ಸಸ್. ಅದರಿಂದ ಈಗ ಈ ವರ್ಷನೂ ಈಗ ಶುಕ್ರವಾರ ಶನಿವಾರ ನಮ್ಮ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ JNNCನಲ್ಲಿ ಈ ಹ್ಯಾಕಥಾನ್ 2.0 ದಟ್ ಈಸ್ ಯುಗ್ಮಾ 2.0 ಇಟ್ಕೊಂಡಿದ್ವಿ. ಇಟ್ಸ್ ಎ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮು. ಫ್ರಮ್ ತಮಿಳ್ನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶದಿಂದ ಟೀಮ್ಸ್ ಬರ್ತಾ ಇದೆ. ತುಂಬ ಟೀಮ್ಸು ಬರ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಮೇಯ್ನ್ ಉದ್ದೇಶ ಏನಂದರೆ ಡೀಟೇಲ್ಸ್ ಎಲ್ಲ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಒಂದೇ ಒಂದು ಏನಂದರೆ ಎಕ್ಸಾಮಿನೇಷನ್ 3 hours ಎಕ್ಸಾಮಿನೇಷನಲ್ಲಿ ಸಿಲೆಬಸ್ ಇರುತ್ತೆ, ಇದು ಸ್ಕೀಮ್ ಇರುತ್ತೆ, ಕ್ವಶನ್ಸು ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಇಲ್ಲಿ ಏನಂದರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವತ್ತು ಮಾರ್ನಿಂಗ್ ಕೊಟ್ಟರೆ ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಮಾಡಿಕೊಂಡು 24 hours ಆದಮೇಲೆ ಅವರ ಸೊಲ್ಯೂಷನ್ ಕೊಟ್ಟು ಹೋಗಬೇಕು. ಇದೇ ಸೇಮ್ ಥಿಂಗ್ ಕಾರ್ಪೊರೇಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಈ ನಿಟ್ಟಿನಲ್ಲಿ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್. ತಾವೆಲ್ಲರೂ ಇದು ಕವರೇಜ್ ಮಾಡಿ ಸರ್ ಎಲ್ರಿಗೂ ಹೋದರೆ. ನಾವು ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ 2ನೇ ಬಾರಿಗೆ ಈ 24 ಗಂಟೆಗಳ ಹ್ಯಾಕಥಾನ್ ಅನ್ನು ನಾವು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ. ಇದೇ ತಿಂಗಳ 24 ಮತ್ತು 25 2 ದಿನಗಳ ಕಾಲ ಈ ಹ್ಯಾಕಥಾನ್ ನಡೆಯಲಿದೆ. ಇದು 24 ಗಂಟೆ ಕಂಟಿನ್ಯೂಯಸ್. 1 ಗಂಟೆಗೆ ಶುಕ್ರವಾರ ಸ್ಟಾರ್ಟ್ ಆದರೆ ಶನಿವಾರ 1 ಗಂಟೆ ತನಕ ಕಂಟಿನ್ಯೂಯಸ್ ಆಗಿ ಇದು ಹ್ಯಾಕಥಾನ್ ನಡೆಯುತ್ತೆ. ಈ ಹ್ಯಾಕಥಾನು ಅಲ್ಲಿ ನಾವು ದೇಶದ ಎಲ್ಲ ರಾಜ್ಯಗಳಿಂದ ನಾವು ಇನ್ವಿಟೇಷನನ್ನು ಕರೆದಿದ್ವಿ. ಆ ಲೆಕ್ಕದಲ್ಲಿ ನಮ್ಮ ರಾಜ್ಯದಿಂದ ಮತ್ತು ತಮಿಳುನಾಡು ಮತ್ತು ಕೇರಳದಿಂದ ಒಟ್ಟು 54 ಕಾಲೇಜುಗಳಿಂದ 120 ತಂಡಗಳು ಭಾಗವಹಿಸ್ತಾ ಇದೆ. ಒಂದು ತಂಡದಲ್ಲಿ 4 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಸೊ ಓವರಾಲು ಇದು 450ರಿಂದ 500 ಹುಡುಗರುಗಳು ನಮಗೆ 2 ದಿನ ಈ ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಹ್ಯಾಕಥಾನ್ 24 ಗಂಟೆ ಹ್ಯಾಕಥಾನಲ್ಲಿ ನಾವು 2 ಟ್ರ್ಯಾಕ್ ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ಟ್ರ್ಯಾಕು AI ಫಾರ್ ಇಮೇಜ್
ಇಮೇಜ್ ಎನ್ಹಾನ್ಸ್ಮೆಂಟು. ಈ ಟ್ರ್ಯಾಕಲ್ಲಿ ನಾವು ಮೇಜರ್ ಆಗಿ ಈ ಮೆಡಿಕಲ್ ಇಮೇಜ್ ಬಗ್ಗೆ, ಎಸ್ಪೆಷಲಿ ಎಕ್ಸ್ರೇ ಇಮೇಜ್ ಆಗಿರ್ಬೋದು ಅಥವಾ MRI ಇಮೇಜ್ ಆಗಿರ್ಬೋದು, ಈ ಥರ ಇಮೇಜ್ಗಳಿಗೆ ಡೇಟಾ ಆಗಿ ತಗೊಂಡು ಇಲ್ಲಿ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ರಿಯಲ್ ಟೈಮಿಗೆ ಸಾಲ್ವ್ ಮಾಡಿ ಸೊಲ್ಯೂಷನ್ನು, ಅಂದರೆ ಡಾಕ್ಟರ್ಗಳಿಗೆ ಇನ್ಫಾರ್ಮೇಷನ್ನು ಇದೆ ಅಂತ ಹೇಳದಂಥ ಪ್ರಾಬ್ಲಮನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇದು ಟ್ರ್ಯಾಕ್ 1. ಟ್ರ್ಯಾಕ್ 2 ಅಲ್ಲಿ AI ಬೇಸ್ಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಅಂತೇಳಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಬ್ಜೆಕ್ಟ್ಗಳಿಗೆ AI ಟ್ರೈನ್ ಆಗಿರೋದ್ರಿಂದ ಅದು ಸೆನ್ಸ್ ಮಾಡೋ ಕೆಪಾಸಿಟಿ ಬರುತ್ತೆ. ಪಕ್ಕದ ಆಬ್ಜೆಕ್ಟನ್ನು ಈಸಿಯಾಗಿ ಅದು ಆಬ್ಜೆಕ್ಟ್ ಹೌದೋ ಅಲ್ಲೋ ಅನ್ನೋದು ಐಡೆಂಟಿಫೈ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಈ 2 ಟ್ರ್ಯಾಕುಗಳು ಒಟ್ಟಿಗೆ ನಡೆಯುತ್ತೆ. ಬಂದಿರುವಂಥ ಟೀಮು ಯಾವ ಟ್ರ್ಯಾಕ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಅವರಿಗೆ 24 ಗಂಟೆಗಳ ಟೈಮನ್ನು ನಾವು ಕೊಟ್ಟಿರ್ತೀವಿ. ಅದರಲ್ಲಿ 3 ಅಥವಾ 4 ಟೈಪ್ ಆಫ್ ಇವ್ಯಾಲ್ಯುವೇಷನ್ ಅನ್ನು ನಾವು ಮಾಡ್ತೀವಿ. ಸೊ ಈ ಇವ್ಯಾಲ್ಯುವೇಷನ್ ಮಾಡಿದಾಗ ಇಂಟರ್ಮೀಡಿಯೇಟ್ರಿ ಇವ್ಯಾಲ್ಯುವೇಷನ್ ಅನ್ನು ಮಾಡ್ತಾ ಹೋಗ್ತೀವಿ. ಸೊ ಅದಾದ್ಮೇಲೆ 24 ಗಂಟೆ ಮುಗಿದ ಮೇಲೆ ನಾವು ಫೈನಲ್ ಇವ್ಯಾಲ್ಯುವೇಷನ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಈ ಪ್ರಾಬ್ಲಮ್ ಕಾನ್ಸ್ಟಿಟ್ಯೂಟ್ ನಾವು ಮಾಡಿರೋದು ರಿಯಲ್ ಟೈಮ್ ಪ್ರಾಬ್ಲಮ್ ಅನ್ನು ಹಿಡ್ಕೊಂಡು, ಇದರಲ್ಲಿ ನಮ್ಮ IIT ಪ್ರೊಫೆಸರ್ಸ್ ಮತ್ತು NIT ಪ್ರೊಫೆಸರ್ಸ್ಗಳು ಇನ್ವಾಲ್ವ್ ಆಗಿ ಈ ಪ್ರಾಬ್ಲಮ್ ಅನ್ನ